ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಚಳ್ಳಕೆರೆ ದೇವಸ್ಥಾನದ ಸಮೀಪ ಉದ್ಘಾಟನೆಯಾಗಿರುವ ಅಹೋಬಳ್ಳ ಟಿವಿಎಸ್ ಶೋರೂಮ್ ಕಟ್ಟಡವು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದೆ ಎಂಬ ಆರೋಪಕ್ಕೆ ನಗರಸಭೆ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಸ್ಪಷ್ಟನೆ ನೀಡಿದ್ದಾರೆ. ಪಕ್ಷದ ಮುಖಂಡರೊಬ್ಬರು ದೂರು ನೀಡಿದರೂ ನಗರಸಭೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ರಾಜಕೀಯ ಪ್ರೇರಿತ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೂರು ಸ್ವೀಕರಿಸಿದ ತಕ್ಷಣವೇ ಶೋರೂಮ್ ನಿರ್ಮಿಸಿರುವ ಸ್ಥಳದಲ್ಲಿ ರಾಜಕಾಲುವೆ ಒತ್ತುವರಿ ಕುರಿತು ತಾಲೂಕು ಕಚೇರಿಯಿಂದ ಮಾಹಿತಿ ಮತ್ತು ದಾಖಲೆಗಳನ್ನು ಕೇಳಲಾಗಿದೆ. ಈಗಾಗಲೇ ಕಟ್ಟಡದ ಮಾಲೀಕರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ತಾಲೂಕು ಕಚೇರಿಯಿಂದ ದಾಖಲೆಗಳು ಬಂದ ಬಳಿಕ ಕಟ್ಟಡ ನಿರ್ಮಾಣದಲ್ಲಿ ಕಾನೂನು ಉಲ್ಲಂಘನೆಯಾಗಿರುವುದು ಕಂಡುಬಂದರೆ ನಿಯಮಾನುಸಾರವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ನಗರಸಭೆಯ ಶೀತಲ ವ್ಯವಸ್ಥೆಯಲ್ಲಿರುವ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿಯೂ ಯಾವುದೇ ಕಾನೂನು ನಿಯಮ ಉಲ್ಲಂಘನೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಶುಕ್ರವಾರ ನಗರಸಭೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ ಸಾಮಾಜಿಕ ಜಾಲತಾಣದಲ್ಲಿ ಮಾಡಲಾಗುತ್ತಿರುವ ಆರೋಪಕ್ಕೆ ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿದರೆ ಅವರೆಲ್ಲರ ಮೇಲೂ ನಾವು ಅವರಿಗೆ ನೋಟಿಸ್ ಕೊಟ್ಟು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಆ ವಿಚಾರವನ್ನು ಈ ವ್ಯಕ್ತಿ ಈ ನಮ್ಮ ನಗರಸಭೆ ಮಳಿಗೆಗಳನ್ನು ನಾವು ಏನು ಕೆಡವಿದ್ವಿ ಅದಕ್ಕೆ ಸಂಬಂಧ ಕಲ್ಪಿಸಿ ಮಾತಾಡಿದ್ದಾರೆ. ನಗರಸಭೆ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ ಈಗ ಭಾಳಷ್ಟು ವರ್ಷಗಳಿಂದ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೆದಿರೋದು ಸತ್ಯ ಇದೆ. ಅದೇ ರೀತಿ ನ್ಯಾಯಾಲಯ ಫೆಬ್ರವರಿ 2025ಕ್ಕೆ ಒಂದು ಆದೇಶ ಬರ್ತದೆ. ಆ ಆದೇಶದ ಪ್ರಕಾರ ನಾವು ಅವ್ರನ್ನೆಲ್ಲ ಕರೆದು ಹಿಯರಿಂಗ್ ಮಾಡಿ ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟು ಅವ್ರಿಗೊಂದು ಆದೇಶವನ್ನು ಮಾಡಿದ್ವಿ. ನೀವೆಲ್ಲರೂ ಖಾಲಿ ಮಾಡಬೇಕು, ತೆರವುಗೊಳಿಸಬೇಕು ನ್ಯಾಯಾಲಯದ ಆದೇಶದ ಪ್ರಕಾರ ಅಂತೇಳಿ. ಆ ಆದೇಶದ ಮೇಲೆ ಕೂಡ ಮಳಿಗೆ ಬಾಡಿಗೆದಾರರು, ನಮ್ಮ ನಗರಸಭಾ ಮಳಿಗೆ ಬಾಡಿಗೆದಾರರು ಮತ್ತೊಂದು ಸರಿ ಹೈಕೋರ್ಟ್ ಮೆಟ್ಲೇರಿದ್ರು. ಘನ ನ್ಯಾಯಾಲಯ ಮಾರ್ಚ್ 2026ರಲ್ಲಿ ಅವನ್ನೆಲ್ಲನೂ ಕೂಡ ಎಲ್ಲ ಪ್ರಕರಣಗಳನ್ನು ಕೂಡ ವಜಾ ಮಾಡ್ತು. ಮತ್ತು ನಮ್ಮ ನಗರಸಭೆ ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ಅನುವು ಮಾಡಿಕೊಡ್ತು. ಆ ಪ್ರಕಾರ ನ್ಯಾಯಾಲಯದ ಆದೇಶದಂತೆ ನಾವು ಜನರಿಗೆ ಹೇಳಿದಾಗ ನಮ್ಮ ಬಾಡಿಗೆದಾರರು ಕೂಡ ಒಪ್ಪಿ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಂಗಡಿಗಳನ್ನು ತಾವೇ ಖಾಲಿ ಮಾಡ್ಕೊಂಡ್ರು. ಖಾಲಿಯಾಗಿರುವಂಥ ಅಂಗಡಿಗಳನ್ನು ನಾವು ತೆರವುಗೊಳಿಸಿದ್ದೀವಿ. ಈಗ ಆ ಸ್ಥಳದಲ್ಲಿ ನೂತನ ಕಟ್ಟಡಗಳನ್ನ ನೂತನ ಮಳಿಗೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ DPR ಕೂಡ ತಯಾರು ಮಾಡಿ ಸರ್ಕಾರದ ಹಂತದಲ್ಲಿ ನಾವು ಕಳಿಸಿದ್ದೀವಿ. ಅದಕ್ಕೆ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ. ಎಲ್ಲ ಪ್ರಗತಿ ನಡೀತಾ ಇದೆ. ಅದೇ ರೀತಿ ಅದಕ್ಕೂ ಇದಕ್ಕೂ ಯಾವುದೂ ಸಂಬಂಧ ಇರೋದಿಲ್ಲ. ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ಮಾಡಿದ್ದಾರೆ ಅಂತೇಳಿ ಆರೋಪ